ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನೋಡ್ರಿ. ನಾವು ಕೂಡ ಸೂಪರಾಗಿದ್ದೀವಿ ನೋಡ್ರಿ. ನಾನಂತೂ ನಿಮ್ಮ ಕೂಡ ಇವತ್ತು ಏನು ಶೇರ್ ಮಾಡ್ಕೊಳ್ಕತ್ತೀನಪ್ಪ ಅಂತಂದ್ರೆ ತುಂಬಾ ಸೂಪರಾಗಿರೋಂಥ, ನೋಡಿದ್ರೆ ಸಾಕು ಬಾಯಲ್ಲಿ ನೀರು ಬರ್ತದೆ ನೋಡ್ರಿ ಅಂಥ ಪಕೋಡನ ನಾನು ನಿಮ್ಮ ಕೂಡ ಶೇರ್ ಮಾಡ್ಕೊಳ್ಕತ್ತೀನಿ. ಅದು ಯಾವ ಪಕೋಡ ಅಂದ್ರೆ ಮೆಂತ್ಯ ಸೊಪ್ಪಿನ ಪಕೋಡ ನೋಡ್ರಿ. ವಾವ್, ಎಷ್ಟು ಚಂದ ಬದ ನೋಡ್ರಿ. ಮತ್ತು ಕ್ರಂಚಿನೂ ಆತವ್ರಿ ಇವು. ತಿಲ್ಲಕ್ಕೆ ಮಾತ್ರ ಬಾಯಲ್ಲಿ ಇಟ್ಟರೆ ಸಾಕು ಕುರುಮ್ ಆವಾಜ್ ಬರ್ತದೆ ನೋಡ್ರಿ, ಅಷ್ಟು ಚೆನ್ನಾಗಿರ್ತದೆ ರೀ. ಇದಕ್ಕೆ ಏನಪ್ಪ ಮೇನ್ ಅಂದ್ರೆ ಇದಕ್ಕೆ ನಾವು ಜಾಸ್ತಿ ಉಪ್ಪು ಮತ್ತು ಜಾಸ್ತಿ ಖಾರ ಹಾಕ್ಕೊಂಡು ಮಾಡ್ಬೇಕಾಗ್ತದ್ರಿ. ಯಾಕಂದ್ರೆ ಮೆಂತ್ಯ ಸೊಪ್ಪಿಂದು ಸ್ವಲ್ಪ ಕಹಿ ಇರ್ತದೆ ನೋಡ್ರಿ. ನೀವು ಮೆಂತ್ಯ ಸೊಪ್ಪು ಕಹಿ ಇರೋದ್ರಿಂದ ನಾವು ಇದಕ್ಕೆ ಖಾರ ಮತ್ತು ಉಪ್ಪು ಜಾಸ್ತಿ ಹಾಕ್ಕೊಂಡು ಮಾಡ್ಬೇಕ್ರಿ. ತುಂಬಾ ಚೆನ್ನಾಗಿರ್ತದೆ. ಮತ್ತು ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೋಬೇಕಾಗ್ತದೆ. ಮೆಂತ್ಯ ಸೊಪ್ಪು ಕಡಲೆ ಹಿಟ್ಟು ಕೈ ಇರೋದ್ರಿಂದ ಉಪ್ಪು ಖಾರನ ಜಾಸ್ತಿ ಹಾಕ್ಕೊಂಡು ಮಾಡ್ತಾ ಇದ್ರೆ ಸೂಪರಾಗಿರ್ತದೆ ನೋಡ್ರಿ. ಇದು ಚಹಾ ಮತ್ತು ಕಾಫಿ ಒಟ್ಟಿಗೆ ಸಾಯಂಕಾಲ ಈ ಚಳಿಗಾಲದಾಗ ಈ ರೀತಿ ಮಾಡಿ ಕರೆದು ತಿಂದ್ರೆ ತುಂಬಾ ಚೆನ್ನಾಗಿರ್ತದೆ ನೋಡ್ರಿ. ಇದು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಬರ್ರಿ. ನೋಡ್ರಿ, ಮೆಂತ್ಯ ಸೊಪ್ಪಿನ ಪಕೋಡ ಮಾಡ್ಲಿಕ್ಕೆ ನಾನಿಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಈ ರೀತಿ ಕ್ಲೀನ್ ಮಾಡಿಕೊಂಡು ಬಿಡಿಸಿ ಇಟ್ಕೊಂಡಿನಿ ನೋಡ್ರಿ. ತುಂಬ ಸಣ್ಣ ಕೈ ಕಟ್ ಮಾಡ್ಕೊಬಾರ್ದ್ರಿ, ಇದೇ ಥರ ಕಟ್ ಮಾಡ್ಕೋಬೇಕು. ಫುಲ್ ಸಣ್ಣ ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಅನ್ಸಂಗಿಲ್ಲ. ಮತ್ತು 2 ಚಿಕ್ಕ ಈರುಳ್ಳಿನ ನಾನು ಈ ರೀತಿ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿನಿ ನೋಡಿರಿ. ಇದೇ ರೀತಿ ಕಟ್ ಮಾಡ್ಕೊಂಡ್ರೆ ಚೆಂದ ಇರ್ತದೆ ರೀ ಪಕೋಡ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ. ಇದೆಲ್ಲನೂ ರೆಡಿ ಐತ್ರಿ. ಇವಾಗ ಇದಕ್ಕೆ ಕಡ್ಲಿ ಹಿಟ್ಟು ಹಾಕ್ಕೊಳ್ಳಮ್ರಿ. ನೋಡಿರಿ, ಇಲ್ಲಿ ಕಡ್ಲಿ ಹಿಟ್ಟು ಹಾಕ್ಕೊಂಡಿನಿ ರೀ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕ್ರಿ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೇವಂದ್ರೆ ಚೆಂದ ಗರಿಯಾಗಿ ಬರ್ತದೆ ರೀ ಇದು ಪಕೋಡ. ಇವಾಗ ಒಂದು ಸ್ವಲ್ಪ ಮುಂಚೆನೇ ಸೋಸಿಟ್ಟಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿನಿ ನೋಡಿರಿ. ನಾನು ಅಕ್ಕಿ ಹಿಟ್ಟ ಸ್ವಲ್ಪ ಕಡ್ಲಿ ಹಿಟ್ಟ ಇದು ಇವಾಗ ನೀಟಾಗಿ ಕಲಸ್ಕೊಳ್ಳೋಣ ಫಸ್ಟಿಗೆ. ನೋಡಿರಿ, ಈ ಥರ ನಾನು ನೀಟಾಗಿ ಎಲ್ಲ ಕಡೆ ಕಲಸ್ಕೊಂಡು ತೊಗೊಂಡಿನಿ ರೀ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಮ್ರಿ. ಉಪ್ಪು ನೋಡಿಕೊಂಡು ಸೇರಿಸ್ಕೊಂಡ್ರಿ. ಇವಾಗ ಉಪ್ಪು ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಅರ್ಶಿಣ ಪುಡಿನ ಹಾಕೋತೀನಿ ನೋಡಿರಿ. ಚಿಟಿಕೆ ಆಗಟ್ಟು ಅರ್ಶಿಣ ಪುಡಿನ ಹಾಕ್ಕೊಂಡಿರಿ. ಇದಕ್ಕೆ ಇವಾಗ ಹಸಿಮೆಣ್ಸಿಕಾಯಿನೂ ಕೂಡ ಹಾಕ್ಕೊಂಡಿದ್ದೇವ್ರಿ ನಾವು. ಆದ್ರೂ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕೋತೀನಿ ನೋಡಿರಿ. ಅಚ್ಚ ಖಾರದ ಪುಡಿ ಇಷ್ಟ ಇಲ್ಲ ಅಂದ್ರೆ ಬಿಡ್ಬೋದು ರೀ, ಬರೀ ಹಸಿಮೆಣ್ಸಿಕಾಯಿ ಹಾಕ್ಕೋಬೋದು. ಮತ್ತು ಹಸಿಮೆಣ್ಸಿಕಾಯಿ ಇಷ್ಟ ಇಲ್ಲ ಅನ್ನೋರು ಅಚ್ಚ ಖಾರದ ಪುಡಿನ ಹಾಕ್ಕೋಬೋದು. ಇವಾಗ ಇದು ನೀಟಾಗಿ ಎಲ್ಲ ಕಡೆ ಮತ್ತೊಮ್ಮೆ ಕಲಸ್ಕೊಂಡು ನೀರು ಹಾಕ್ಕೋತೀನಿ ರೀ. ನೋಡಿರಿ, ಇವಾಗ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿನಲ್ರಿ, ನೀಟಾಗಿ ಕಲಸಿ ತೊಗೊಂಡಿನಿ. ಇವಾಗ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ಕೊಂಡಿನಿ ರೀ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಕತ್ತೀನಿ ನೋಡಿರಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡು ತೊಗೊಳೋದ್ರಿ. ಬಜ್ಜಿ ಹಿಟ್ಟು ನಾವು ಕಲಿಸ್ತೇವೆ ನೋಡಿರಿ, ಅದೇ ಸೇಮೆ ಇದನ್ನು ಕೂಡ ಕಲಸಿ ತೊಗೋತೀವಿ ನೋಡಿರಿ. ನೋಡಿರಿ, ನಾನು ಈ ಥರ ಇಷ್ಟು ಕಲಸ್ಕೊಂಡ್ರೆ ಸಾಕು ನೋಡಿರಿ. ಮೆಂತ್ಯ ಸೊಪ್ಪಿನ ಪಕೋಡ ಮಾಡ್ಲಿಕ್ಕೆ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡು ತೊಗೊಂಡಿನಿ ರೀ. ಇದು ಒಂದು 5 ನಿಮಿಷ ಏನಾದರೂ ಇದನ್ನು ನೆನೆಯೋಕೆ ಬಿಡಮ್ರಿ. ಚೆನ್ನಾಗಿ ನೆನಿತಂದ್ರೆ ಚೆಂದ ಆತಾವ್ರಿ ಪಕೋಡ. ಇದು ನಾನು ಒಂದು 5 ನಿಮಿಷ ನೆನೆಲಿಕ್ಕೆ ಬಿಡ್ತೀನಿ ನೋಡ್ರಿ. ನೋಡ್ರಿ, ಇಲ್ಲಿ ಇದು ಹಿಟ್ಟ ಇವಾಗ ಒಂದು 5 ನಿಮಿಷ ನೆನೆಸಿ ತೊಗೊಂಡಿವ್ರಿ. ಇಲ್ಲಿ ಗ್ಯಾಸ್ ಹಚ್ಚಿ ನಾನು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಕೂಡ ಹಾಕ್ಕೊಂಡೇನಿ ರೀ. ಎಣ್ಣೆನೂ ಕೂಡ ಕಾಯ್ತಾ ಇದೆ. ಇನ್ನೊಂದು ಸ್ವಲ್ಪ ಕಾಯ್ಬೇಕ್ರಿ ಎಣ್ಣೆ. ಕಾಯನ ಮೆಂತ್ಯ ಸೊಪ್ಪಿನ ಪಕೋಡ ಬಿಡಮತ್ರಿ ಇದ್ರಾಗ. ನೋಡ್ರಿ, ಇವಾಗ ಎಣ್ಣೆ ಕಾಯ್ದೈತಿ. ಇವಾಗ ಕಲಸಿಟ್ಟಿರುವಂಥ ಮೆಂತ್ಯ ಸೊಪ್ಪಿನ ಪಕೋಡ ರೆಡಿ ಮಾಡ್ತಾ ಇದೀವಿ ನೋಡಿರಿ. ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡದು ಬಿಡೋದ್ರಿ, ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕದು ಬಿಡೋದ್ರಿ. ನೋಡಿರಿ, ಈ ಥರ ಹಾಕೊಳ್ಳೋಣ. ಇದು ಒಂದು ಸ್ವಲ್ಪ ಬಿಡೋಣ, ತಿರುವಿ ಹಾಕ್ಕೊಳಮ್ರಿ. ನೋಡ್ರಿ, ಇದನ್ನು ಇವಾಗ ಈ ರೀತಿ ಹೊಳ್ಳಿಸಿ ಹಾಕ್ಕೊಳ್ಳೋದು ನೋಡ್ರಿ. ಎಷ್ಟು ಚೆಂದ ಕಾಣಕತ್ತಾವ ನೋಡ್ರಿ. ಗ್ಯಾಸ ಮೀಡಿಯಮ್ನಾಗೆ ಇಟ್ಟು ನಾವು ಇದನ್ನು
ಕರ್ಕೋಬೇಕಾಗ್ತದೆ. ಭಾಳ ಫಾಸ್ಟ್ ಇಟ್ಟೇವಂದ್ರೆ ಮ್ಯಾಲೆಲ್ಲ ಕಪ್ಪಗಾಗಿ ಒಳಗಡೆ ಹಸಿ ಹಸಿನೇ ಇರ್ತದೆ ರೀ. ಗ್ಯಾಸ ಸ್ಲೋನೇ ಇಟ್ಕೊಂಡು ಅಂದ್ರೆ ಮೀಡಿಯಮ್ನಾಗ ಇಟ್ಕೊಂಡೆ ಈ ಮೆಂತ್ಯ ಸೊಪ್ಪಿನ ಪಕೋಡ ಕರ್ಕೋಬೇಕಾಗ್ತದೆ ನೋಡ್ರಿ. ನೋಡಿರಿ ಇದು ಇವಾಗ ಈ ರೀತಿ ಕರೆದು ತೊಗೊಂಡಿನಿ ನೋಡಿರಿ. ಇವಾಗ ಇದನ್ನು ತೆಗೆದು ಬಳಕ ನಾನು ಮತ್ತೊಮ್ಮೆ ಹಾಕೋತೀನಿ ನೋಡಿರಿ. ಮತ್ತೆ ಹಾಕೊಳ್ಕತ್ತೀನಿ ನೋಡಿರಿ. ಗ್ಯಾಸ್ ಮಾತ್ರ ಮೀಡಿಯಮ್ನಾಗ ಇಟ್ಟೆ ಕರಿಬೇಕ್ರಿ, ಚಂದ ಆತಾವು. ಅಂದ್ರೆ ಒಳಗಡೆ ಮತ್ತು ಹೊರಗಡೆ ಚಂದ ಬೈತಾವ್ರಿ. ನಾನು ಇದು ಕೂಡ ಎಲ್ಲನೂ ಇದೇ ಥರ ಫ್ರೈ ಮಾಡಿ ತೊಗೋತೀನಿ ನೋಡಿರಿ. ಇದನ್ನಿಷ್ಟು ನಾನು ಇದೇ ಥರ ಫ್ರೈ ಮಾಡಿ ತೊಗೋತೀನಿ ನೋಡಿರಿ. ರೆಡಿ ಅದು ನೋಡಿರಿ ಮೆಂತ್ಯ ಸೊಪ್ಪಿನ ಪಕೋಡ. ತುಂಬ ಚೆನ್ನಾಗಿ ಬರ್ತದೆ ರೀ. ನೋಡೋಕೆ ಮಾತ್ರ ಎಷ್ಟು ಚಂದ ಕಾಣಕತ್ತಾವ ನೋಡ್ರಿ. ತುಂಬ ರುಚಿ ಆತಾವ ಮತ್ತು ಭಾಳ ಅಂದ್ರೆ ಭಾಳ ಸಖತ್ ಟೇಸ್ಟ್ ಇರ್ತಾವ್ರಿ ಇವು. ಒಂದು ಸಲ ಟ್ರೈ ಮಾಡಿ ನೋಡಿರಿ, ನೀವು ಕೂಡ ಇಷ್ಟಪಡ್ತೀರ. ಅಷ್ಟು ಚೆನ್ನಾಗಿ ಬರ್ತಾವ್ರಿ ಇದು. ನಾವು ಮಾಡಿರುವಂಥ ಈ ಮೆಂತ್ಯ ಸೊಪ್ಪಿನ ಪಕೋಡ ನಿಮಗೆ ಇಷ್ಟ ಆಗಿವಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಹೊಸಬರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ನಮಸ್ಕಾರ ರೀ, ಥ್ಯಾಂಕ್ ಯು.